ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ. ಹಾಯ್ ಫ್ರೆಂಡ್ಸ್, ಅಷ್ಟಮಿ ಅಂದ ಕೂಡಲೇ ಎಲ್ಲರಿಗೆ ನೆನಪಾಗೋದು ಉಂಡೆ ಮತ್ತೆ ಚಕ್ಕುಲಿ. ಅದರಲ್ಲೂ ಈ ಚಕ್ಕುಲಿ ಉಂಟಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರ ತನಕ ಕೂಡ ಎಲ್ಲರೂ ಇಷ್ಟಪಡುವಂತಹ ಒಂದು ಕರಿದ ಪದಾರ್ಥ. ನಾನಿವತ್ತು ನಿಮ್ಗೆ ಬೆಣ್ಣೆ ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ ಹಾಕಿ ಚಕ್ಕುಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ. ನೀವು ಇದನ್ನ ಅಷ್ಟಮಿ ದಿವಸ ಟ್ರೈ ಮಾಡಿ, ಹಾಗೆಯೇ ದೇವರಿಗೆ ಸಮರ್ಪಣೆಗೆ ಇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಯೂಟ್ಯೂಬ್ ಚಾನಲ್ ಕರಾವಳಿ ಮಿರರ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಅಲ್ಲಿ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಸ್ಟಾರ್ಟ್ ಮಾಡುವಲ್ಲ ಹಾಗಾದ್ರೆ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ಉಂಟಲ್ಲ, ನಾವು ಉದ್ದಿನ ಬೇಳೆಯನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಅರ್ಧ ಲೋಟ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. 1 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನ ಬೇಳೆ. ಇದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನ ಮೇಲ್ಗಡೆ ಹೀಗೆ ಹಾಕೊಳ್ತೇನೆ. ಆದ ನಂತರ ಫುಲ್ ಉದ್ದಿನ ಬೇಳೆಗೆ ಅದು ಹಿಡಿಬೇಕಂತ ಹೇಳಿ ಹೀಗೆ ಕಲಸಿಕೊಳ್ತೇನೆ. ನಾವು ಎಣ್ಣೆ ಹಾಕಿ ಉದ್ದಿನ ಬೇಳೆಯನ್ನ ನಂತರ ನಾವು ಹುರಿದ್ರೆ ಕೆಲವು ಉದ್ದಿನ ಬೇಳೆ ಎಣ್ಣೆ ಹಿಡಿತದೆ, ಮತ್ತೆ ಹಿಡಿದಿಲ್ಲ ಕೆಲವು. ಅದಕ್ಕೆ ನಾನು ಈ ಥರ ಮಾಡಿಕೊಳ್ಳುವಂಥದ್ದು. ನೋಡಿ, ಇವಾಗ ಉದ್ದಿನ ಬೇಳೆ ಎಲ್ಲ ಎಣ್ಣೆ ಹಿಡಿದಿದೆ. ಇನ್ನು ಇದನ್ನು ಸ್ವಲ್ಪ ಕೆಂಪಗೆ ಆಗೋ ತನಕ ಹುರಿಬೇಕು. ಹುರಿದಾಗ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಬ್ರೌನ್ ಕಲರ್ ಕೂಡ ಆಗ್ತದೆ. ಆವಾಗ ನಮ್ಮ ಉದ್ದಿನ ಬೇಳೆ ಚೆನ್ನಾಗಿ ಹುರಿದಿದೆ ಅಂತ ಹೇಳಿ ಅರ್ಥ. ಈ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಯಾವ ಥರ ಕ್ವಾಂಟಿಟಿ ತಗೋಬೇಕಂತ ಹೇಳಿದ್ರೆ, ನಾವೀಗ 1 ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ 2 ಲೋಟ ತಗೊಂಡ್ರೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ, ಹಾಗೆ ಅದರ ಅರ್ಧ ತಗೊಳ್ಬೇಕು. ನೋಡಿ, ಕೆಂಪಾಗಿ ಆಗ್ತಾ ಬಂದಿದೆ. ಇಷ್ಟಾದ್ರೆ ಸಾಕಾಗ್ತದೆ, ಪರಿಮಳ ಕೂಡ ಒಳ್ಳೆ ಬರ್ತಾ ಉಂಟು. ಇನ್ನು ಇದನ್ನು ನಾವು ಪೌಡರ್ ಮಾಡಿಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಕೂಡ ತರಿ ಇರಬಾರ್ದು, ಆ ಥರ ಪೌಡರ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಸಣ್ಣ ಪೌಡರ್ ಆಗಿದೆ. ಇನ್ನು ಇದನ್ನು ನಾವು ಜರಡಿಯಲ್ಲಿ ಸಾರಿಸಿಕೊಳ್ಳುವ, ಏನಾದರೂ ತರಿ ಇದ್ರೆ ಎಲ್ಲ ಹೋಗ್ತದೆ. ನೋಡಿ, ಇಷ್ಟು ಸಣ್ಣ ಆಗಬೇಕು. ಇದರಲ್ಲಿ ತರಿ ಇಲ್ಲ ನೋಡಿ, ಹೀಗೆ ಪೌಡರ್ ಥರ ನಮಗೆ ಸಿಗಬೇಕು. ನಾನಿಲ್ಲಿ 1 ಲೋಟ ಅಕ್ಕಿಯನ್ನು ಒಂದು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ದೋಸೆ ಅಕ್ಕಿಯನ್ನು ತಗೊಂಡಿರುವಂಥದ್ದು. ಅದಕ್ಕೆ 1 ಇಡೀ ಕಡಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಅದು ಹೀಗೆ ತುರಿದು ತಗೊಂಡಿರುವಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ರಿಂದ 1.5 ಚಮಚದಷ್ಟು ಜೀರಿಗೆ ಹಾಕಬೇಕು. ನಾನು ಮೊದಲಿಗೆ ಇಲ್ಲಿ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು, ತುಂಬ ನೀರೆಲ್ಲ ಮಾಡಬಾರ್ದು. ಹಾಗೆಯೇ ತೆಂಗಿನ ತುರಿ ಕೂಡ ಹಾಕೊಳ್ತೇನೆ. ಜೀರಿಗೆ, ಉಪ್ಪನ್ನು ನಾನು ಇವಾಗ ಹಾಕೊಳ್ತಾ ಇದ್ದೇನೆ. ಇನ್ನು ನಾವು ನೀರು ನೋಡಿಕೊಂಡು ಹಾಕಿದ್ರೆ ಆಯಿತು. ತುಂಬ ಗಟ್ಟಿ ಕೂಡ ಆಗಬಾರ್ದು, ತುಂಬ ನೀರು ಕೂಡ ಆಗಬಾರ್ದು. ನೋಡಿ, ಇಷ್ಟು ಸಣ್ಣಗೆ ನಾವು ರುಬ್ಬಿಕೊಂಡಾಯ್ತು. ಇಷ್ಟು ಗಟ್ಟಿ ಇರಬೇಕು. ಮತ್ತೆ ಇನ್ನು ನಾವು ರುಬ್ಬಿದ ಮಿಶ್ರಣಕ್ಕೆ ಉದ್ದನ್ನು ಹಿಟ್ಟು ಮಾಡಿಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಬೇಕು. ನಾವು ಎಷ್ಟು ಕಲಸಿಕೊಳ್ತೇವೋ ಅಷ್ಟು ಸ್ಮೂತ್ ಆಗಿ ಬರ್ತದೆ ನಮ್ಮ ಚಕ್ಕುಲಿ. ಇನ್ನು ನಾವು ಮಿಶ್ರಣಕ್ಕೆ ಬೆಣ್ಣೆ ಹಾಕಿಕೊಳ್ಳುವ. ಬೆಣ್ಣೆ ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ ಹಾಕಿ ಮಾಡುವ ಚಕ್ಕುಲಿ. ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡಿ. ನಾವು ಎಲೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ನಮಗೆ ಎಲೆ ಹೇಳಿದಾಗ ಕೇಳುದಿಲ್ಲ. ನಾವು ಇದರಲ್ಲಿ ಚಕ್ಕುಲಿಯನ್ನು ಓದ್ಲಿಕ್ಕೆ ಇರುವಂಥದ್ದು. ಚಕ್ಕುಲಿ ಮಾಡುವ ಇನ್ಸ್ಟ್ರೂಮೆಂಟಿಗೆ ಫುಲ್ ಎಣ್ಣೆಯನ್ನು ಸವರಿಕೊಳ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಹಿಟ್ಟು ಮಾಡಿ ಆದ ನಂತರ ಇದರೊಳಗೆ ಇಡ್ಲಿಕ್ಕೆ ಉಂಟು. ನಾವು ಹೀಗೆ ಎಣ್ಣೆ ಸವರಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಹಿಟ್ಟೆಲ್ಲ ಹಿಡಿತದೆ. ಉಂಡೆ ಹೀಗೆ ರೌಂಡಾಗಿ ಉಂಡೆ ಮಾಡಿಕೊಳ್ಬೇಕು. ಫುಲ್ ಹೀಗೆ ರೌಂಡ್ ಮಾಡಿ ಇದರೊಳಗೆ ಹಾಕುವಂಥದ್ದು. ಎಲ್ಲಿ ಕೂಡ ಗಾಳಿ ಹೋಗ್ಲಿಕ್ಕೆ ಜಾಗ ಇರಬಾರ್ದು. ಗಾಳಿ ಹೋಗ್ಲಿಕ್ಕೆ ಜಾಗ ಬಿಟ್ಟರೆ ನಾವು ನೋಡಿ ಹೀಗೆ ಫುಲ್ ರೌಂಡಾಗಿ ಫುಲ್ ಹಾಕೊಳ್ಬೇಕು. ಎಲ್ಲಿ ಕೂಡ ಸ್ವಲ್ಪ ಕೂಡ ಜಾಗ ಬಿಡಬಾರ್ದು.
ಎಣ್ಣೆ ಕಾದಿದೆ, ಇನ್ನು ಒಂದೊಂದೇ ನಾವು ಚಕ್ಕುಲಿಯನ್ನ ಎಣ್ಣೆಯಲ್ಲಿ ಬಿಡ್ತಾ ಬರುವ. ಈ ಎಣ್ಣೆದು ಸೌಂಡ್ ಎಲ್ಲ ನಿಲ್ಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ. ಸ್ವಲ್ಪ ಒಂದು ಸೌಂಡ್ ಎಲ್ಲ ಆರೋ ತನಕ ವೆಯ್ಟ್ ಮಾಡಿ ನಂತರ ನಾವು ಚಕ್ಕುಲಿಯನ್ನು ಮುಗಿಸಿ ಹಾಕುವಂಥದ್ದು. ಈ ಟೈಪ್ ಒಂದ್ಸಲ ಚಕ್ಕುಲಿ ನೀವು ಮಾಡಿ ನೋಡಿ, ತುಂಬಾನೇ ಟೇಸ್ಟ್ ಇರ್ತದೆ. ಚಕ್ಕುಲಿ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಚಕ್ಕುಲಿ ಕೂಡ ಮಾಡ್ಕೋಬಹುದು, ಅದು ಬೇಗ ಆಗುವಂಥದ್ದು, ಹಿಟ್ಟೆಲ್ಲ ಹಾಕಿ ಮಾಡುವಂಥದ್ದು. ನಾನಿಲ್ಲಿ ಮಾಡಿರೋದು ಇವತ್ತು ಟ್ರೆಡಿಷನಲ್ ಶೈಲಿಯ ಚಕ್ಕುಲಿ ಅಂತ ಹೇಳಿದ್ರೆ, ನೀವು ಅಕ್ಕಿಯನ್ನೆಲ್ಲ ಅರೆದು ಮಾಡಿ ಎಲ್ಲ ಮಾಡಿರುವಂಥದ್ದು. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಒಂದು ವಿಭಿನ್ನವಾದ ಚಕ್ಕುಲಿ. ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದಿರೆಲ್ಲ ಈ ತರನೇ ಮಾಡ್ತಿದ್ದಿದ್ದು. ಅವಾಗೆಲ್ಲ ಹೀಗೆ ರೆಡಿಮೇಡ್ ಹಿಟ್ಟೆಲ್ಲ ಇರ್ತಿರ್ಲಿಲ್ಲ ನೋಡಿ, ಅವಾಗ ಅಕ್ಕಿಯನ್ನು ಹೀಗೆ ಕಡೆದೆ ಎಲ್ಲ ಮಾಡ್ತಿದ್ದಿದ್ದು. ಇದನ್ನ ಇನ್ನು ಮಗುಚಿ ಹಾಕುವ ನೋಡಿ. ಎರಡೂ ಕಡೆಯಲ್ಲಿ ಚೆನ್ನಾಗಿ ಬೇಯಬೇಕು, ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಒಳಗಡೆದ್ದು ಎಲ್ಲ ಬಂದ ಹಾಗೆ ಇರ್ತದೆ. ಇಷ್ಟು ಕೆಂಪಗೆ ಆದ್ರೆ ಸಾಕು, ಒಳ್ಳೆ ಬೆಂದಿದೆ. ನಾವು ಬೆಣ್ಣೆ ಹಾಕಿ ಇಲ್ಲಿ ಚಕ್ಕುಲಿ ಮಾಡೋದ್ರಿಂದ ಚಕ್ಕುಲಿ ತುಂಬಾನೇ ಕ್ರಿಸ್ಪಿ ಆಗಿರ್ತದೆ, ಮತ್ತೆ ಹೀಗೆ ಮುಟ್ಟಿದ್ರೆ ಸಾಕು ಪುಡಿ 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 ಆಗ್ತದೆ. ಹಾಗಾಗಿ ನೀವು ಅಷ್ಟೇನು ದಿವಸ ಇದನ್ನು ಟ್ರೈ ಮಾಡೋದಾದ್ರೆ ಬೆಣ್ಣೆ ಹಾಕಿನೇ ಮಾಡಿ, ತುಂಬಾನೇ ರುಚಿಯಾಗಿ ಬರ್ತದೆ ಚಕ್ಕುಲಿ ನಮ್ದು. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ, ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ಮಾಡೋದಂತ ಹೇಳಿ. ನೀವು ಕೂಡ ಅಷ್ಟಮಿ ದಿವಸ ಈ ತರ ಬೆಣ್ಣೆ ಹಾಕಿ ಚಕ್ಕುಲಿ ಮಾಡಿ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ನಮ್ಮ ಕರಾವಳಿ ಮಿರರ್ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ.